ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಇವತ್ತಿನ ಸ್ಪೆಷಲ್ ಮನೆಯಲ್ಲೇ ಮರಳಾದ ತುಪ್ಪ ಮಾಡೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ನೋಡಿ 1 ಲೀಟ್ರ್ ಹಾಲಷ್ಟು, ಇದು ಮನೆ ಹಾಲು, ದೇಸಿ ಹಸುವಿನ ಹಾಲನ್ನು ತಗೊಂಡು ಚೆನ್ನಾಗಿ ಕಾಯಿಸಿ ಕೆನೆನ ಈ ಥರ ಕೂಡಿ ಒಂದು 4 days ಕೂಡಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ನೋಡಿ ಈ ಥರ ಹೆಪ್ಪಾಗಿ ಇಟ್ಟಿದ್ದೆ. ಬರೀ ಕೆನೆ ಮಾತ್ರ ತಗೊಳ್ಳಿ. ನಂತರ ಅದನ್ನು ನಾನು ಮಿಕ್ಸಿಯಲ್ಲಿ ಬೆಣ್ಣೆ ತೆಗೆಯೋದು ಹೇಳ್ಕೊಡ್ತೀನಿ. ಅದಕ್ಕೆ ಜ್ಯೂಸ್ ಜಾರ್ ಇರುತ್ತೆ ನೋಡಿ, ಇಲ್ಲಾಂದರೆ ಮಾಮೂಲಿ ಜಾರಲ್ಲೂ ತೆಗಿಬೋದು. ಈ ಥರ ಜ್ಯೂಸ್ ಜಾರ್ ಇದ್ದರೆ ಬೇಗ ಬೆಣ್ಣೆ ಬರುತ್ತೆ ನೋಡಿ. ಇದನ್ನು ಎಲ್ಲದನ್ನು ಜ್ಯೂಸ್ ಜಾರಿಗೆ ಹಾಕಿ ಇದನ್ನು ಪಲ್ಸ್ ಮೋಡಲ್ಲಿ ಈ ಥರ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ, ನೀರು ಹಾಕಿದಾಗೇ. ನಂತರ ಈಗ ಅದಕ್ಕೆ ನೀರು ಹಾಕೋಣ. ಇದಕ್ಕೆ 1/4 ಲೀಟ್ರಷ್ಟು ನೀರನ್ನು ಹಾಕಿ ಈಗ ಮತ್ತೆ ಗ್ರೈಂಡರಲ್ಲಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಂಬಿಡೋಣ. 1-2-3 ಸೆಕೆಂಡ್ ನೋಡಿ ಇಲ್ಲಿ ಈ ಥರ ಆಫ್ ಆನ್ ಮಾಡಿದ್ರೆ ಸಾಕು. ಪಲ್ಸ್ ಮೋಡಲ್ಲಿ ಮಾಡ್ಕೊಂಡ್ರೆ, ತುಂಬ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಬೆಣ್ಣೆ ಸ್ವಲ್ಪ ತೆಳುವಾಗ್ಬಿಡುತ್ತೆ. ಅದಕ್ಕೆ ನೋಡಿ ಈ ರೀತಿ ಮಾಡಿ. ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನೋಡಿ, ಈಗ ಬೆಣ್ಣೆ ಬಂದಿರೋದ್ರಲ್ಲಿ ಕಾಣುತ್ತೆ ನೋಡಿ. ಬೆಣ್ಣೆ ಗಟ್ಟಿ ಆಗೋದಂಗೆ ಈ ಥರ ಮಾಡಿ ನೋಡಿ. ಈಗ ಅದು ಬೆಣ್ಣೆ ಆಗಿದೆ. ಈಗ ಮಿಕ್ಸಿನ ಆಫ್ ಮಾಡಿ ನಂತರ ಈಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬೆಣ್ಣೆ ಬಂದಿದೆ. ಒಂದು 4-5 days 1 ಲೀಟ್ರ್ ಹಾಲು ಕೆನೆಯಲ್ಲಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಒಂದು ಪಾತ್ರೆಗೆ. ಈಗ ನೀರು, ಕೈಯಲ್ಲಿ ನೀರು ಸ್ವಲ್ಪ ಎದ್ದು ಈಗ ಬೆಣ್ಣೆನ ನೋಡಿ ಈ ಥರ ಒಂದು ಕಡೆ ಶೇಖರಣೆ ಮಾಡ್ಕೊಳ್ಳೋಣ. ನೀವು ಪ್ಯಾಕೆಟ್ ಹಾಲಲ್ಲಿ ಬರಲ್ಲ, ಆದರೂ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ತಂದರೆ ಅದರಲ್ಲೂ ಕೂಡ ನೀವು ಈ ಥರ ಬೆಣ್ಣೆನೆ ತಗೋಬೋದು ನೋಡಿ. ಈ ಥರ ಬೆಣ್ಣೆ ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ. ಒಂದು 3-4 days ಕೆನೆಯಲ್ಲಿ ಇಷ್ಟು ಬೆಣ್ಣೆ ಬಂದಿದೆ. ಆಲ್ಮೋಸ್ಟ್ ಅಲ್ಲೂ 150-200 ಗ್ರಾಮ್ ಮೇಲೆ ಇರುತ್ತೆ. ಒಂದು 1/4 kg ಬೆಣ್ಣೆ ಇದೆ ಅಂತ ಅನ್ಕೋತೀನಿ. ಈಗ ನಂತರ ಒಂದು ಬಾಂಡಿ ಯಾವುದಾದ್ರು ಒಂದು ಪಾತ್ರೆಗೆ ಹಾಕಿ ಬೆಣ್ಣೆ ಕಾಯಿಸೋ ವಿಧಾನನ ಹೇಳ್ಕೊಡ್ತೀನಿ, ಮರಳು ಹಾಕಿ ಹೇಗೆ ಕಾಯಿಸೋದು ಅಂತ. ಈಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಡೀ ಬೆಣ್ಣೆನ. ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಲ್ಲ, 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಏನು ಅಂತ ನೀವು ಕೊನೆಗಂಟ ಸ್ಕಿಪ್ ಮಾಡ್ದಂಗೆ ನೋಡಿ. ಬೆಣ್ಣೆ ಘಮ ಘಮ ಅಂತ ಪರಿಮಳಯುತವಾಗಿ ಮಾಡೋದು. ಅರಿಶಿನ ಪುಡಿ ಕಲ್ಲರ್ಗೋಸ್ಕರ ಇಷ್ಟು ತುಪ್ಪಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು, ಆಮೇಲೆ 1 ಗರಿಯಷ್ಟು ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಘಮ ಘಮ ಅಂತ ನೋಡಿ. ಬೆಣ್ಣೆ ಕುದ್ದು ಈ ಥರ ತುಪ್ಪ ಅದಕ್ಕೆ ಬರ್ತಾಯಿದೆ. ಬಟ್ ಇನ್ನೂ ತುಪ್ಪ ಆಗಿಲ್ಲ. ಈ ಯಾವ ಹಂತದಲ್ಲಿ ನೀವು ಸ್ಟವನ್ನು ಆಫ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇನ್ನು ತುಪ್ಪ ಹಾಗೆ ಕುದಿತಾನೇ ಇದೆ ನೋಡಿ. ಈಗ ನೋಡಿ ಕಾಣಿಸ್ತಾ ಇದೆ, ಟ್ರಾನ್ಸ್ಪರೆಂಟಾಗಿ ನಿಮಗೆ ತುಪ್ಪ ಕಾಣಿಸ್ತಿದೆ ಅಲ್ವಾ. ಅಂದರೆ ಮೇಲೆ ಗುಳ್ಳೆ ದಪ್ಪ ಈ ಥರ ಗುಳ್ಳೆ ದಪ್ಪ ಬಂದಾಗ ತುಪ್ಪ ಆಗಿದೆ ಅಂತ ಹೇಳಿ. ಆಮೇಲೆ ಕರ್ಬೇವು ಸೊಪ್ಪು ಹಾಕಿರ್ತೀವಲ್ಲ, ಅದು ಚಟಪಟ ಸಿಡಿತಾ ಇರುತ್ತೆ, ಆಗ ನಿಮಗೆ ತುಪ್ಪ ಆಗಿದೆ ಅಂತ ಇನ್ನೊಂದು ಅರ್ಥ ನೋಡಿ. ಎಷ್ಟು ಈಸಿ ಮೆಥಡಲ್ಲಿ ತುಪ್ಪ ಮಾಡೋದನ್ನು ಹೇಳಿಕೊಟ್ಟೆ. ಬೆಣ್ಣೆನೂ ಕೂಡ ತುಂಬ ಈಸಿ ಮೆಥಡಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಇಷ್ಟು ತುಪ್ಪ ಆಲ್ಮೋಸ್ಟ್ 1 ವಾರ ನಮ್ಮ ಮನೆಗೆ ಆಗುತ್ತೆ. ಒಂದು 4 ದಿನದ ಕೆನೆಯನ್ನು ಕೂಡಿಟ್ಕೊಂಡಾಗ. ಇದು ದೇಸಿ ತುಪ್ಪ, ದೇಸಿ ಹಸುವಿನ ಹಾಲಿನ ತುಪ್ಪ ಅಂತಲೇ ಹೇಳ್ಬೋದು. ನಾಡಹಸು ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ. ಆ ಹಸುವಿನ ಬೆಣ್ಣೆಯ ತುಪ್ಪ. ಈಗ ಸ್ಟವನ್ನು ಬಂದ್ ಮಾಡಿ ಸ್ಟವ್ ನೋಡಿ ಈ ಥರ ಹಾರಕ್ಕಿಟ್ಟಿದ್ದೆ. ಈಗ ಒಂದು ಗಾಜಿನ ಬೌಲ್ಗೆ ಒಂದು ಸ್ಟ್ರೈನರಲ್ಲಿ ಇದನ್ನು ಸೋಸ್ಕೊಂಬಿಡೋಣ ನೋಡಿ. ಈ ಥರ ಸೋಸ್ಕೊಳ್ಳಿ. ಇದನ್ನು ನಾನು ಹೇಳ್ದಾಗೆ ಒಂದು ವಾರ ಬರುತ್ತೆ ಆಲ್ಮೋಸ್ಟ್ ಹಾಲು. ಒಂದು 1/4 kg ಬೆಣ್ಣೆ ಅಂತ ಹೇಳ್ಬೋದು. 1/4 kg ಒಂದು 300 ಗ್ರಾಮ್ ಬೆಣ್ಣೆ ಇರುತ್ತೆ ನೋಡಿ. ಎಷ್ಟು ಕಲರ್ಫುಲ್ ಆಗಿದೆ. ಪರಿಮಳಯುಕ್ತವಾದ ಬೆಣ್ಣೆಯಿಂದ ತುಪ್ಪ ಮಾಡುವ ವಿಧಾನವನ್ನು ಸರಳ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಅದನ್ನು ಸ್ಟ್ರೈನರಲ್ಲಿ ಸೋಸಿ ನೀವು ಒಂದು ಕಡೆ ಎತ್ತಿಟ್ಕೊಂಬಿಟ್ರೆ ತುಪ್ಪ ರೆಡಿ ಆಯಿತು. ಆಮೇಲೆ ನಿಮಗೆ ಆರಿದ ಮೇಲೆ ತೋರಿಸ್ತೀನಿ ಯಾವ ಥರ ಮರಳಾಗಿದೆ ಅಂತ. ಇದು 1-2 ಗಂಟೆ ನೀವು ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಹಾಗೇ ಗಟ್ಟಿಯಾಗುತ್ತೆ. ಬೇಸಿಗೆ ಟೈಮಲ್ಲಿ ಅಷ್ಟು ಬೇಗ ಗಟ್ಟಿ ಆಗಲ್ಲ. ಈಗ ಸ್ವಲ್ಪ ವೆದರ್ ಕೂಲ್ ಆಗಿರೋದ್ರಿಂದ ಇದು ಬೇಗನೆ ರೂಮ್ ಟೆಂಪ್ರೇಚರಲ್ಲಿ 1-2 hours 3 hours ಗಟ್ಟಿ ಆಗುತ್ತೆ ನೋಡಿ. ಈಗ ಈ ಥರ ಗಟ್ಟಿಯಾಗಿದೆ. ಹೇಗೆ ಮರಳಾಗಿದೆ ತುಪ್ಪ ಅಂತ ನೋಡಿ.
ನೀವು ಎಲ್ಲ ತಿಂಡಿಗೆ ಸಿಹಿಗಳಿಗಾಗಲಿ ದೀಪ ಹಚ್ಚೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಮರಳಾದ ತುಪ್ಪ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ತುಪ್ಪದ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು. ಓಕೆ ಬಾಯ್, ಥ್ಯಾಂಕ್ಸ್.